ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತೇನಪ್ಪ ಅಂದರೆ ನಿಮ್ಮ ಚಾನಲ್ಗೂ ಕಾಪಿರೈಟ್ ಸ್ಟ್ರೈಕ್ ಬಂದಿದೆಯಾ, ಚಾನಲ್ ಡಿಲೀಟ್ ಆಗುತ್ತಾ, ಮುಂದೆ ಏನು ಮಾಡಬೇಕು, ಇಷ್ಟು ಕಾಪಿರೈಟ್ ಸ್ಟ್ರೈಕ್ ಯಾಕೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ಎಂಡ್ ಒಳಗೂ ನೋಡಿ. ನಿಮ್ಮ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಯಾಕೆ ಬರುತ್ತೆ, ನಿಮ್ಮ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಯಾಕೆ ಬರುತ್ತೆ ಅಂದರೆ ಬೇರೆ ವಿಡಿಯೋನ ನೀವು ಹಾಕಿರ್ತೀರ, ಯಾವುದೊಂದು ವೈರಲ್ ಆಗಿರ್ತದೆ ಆ ವಿಡಿಯೋನ ತೊಗೊಂಡು ನೀವು ಹಾಕಿರ್ತೀರ. ಅದಕ್ಕೋಸ್ಕರ ನಿಮ್ಮ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಕಾಪಿರೈಟ್ ಸ್ಟ್ರೈಕ್ ಬಂದರೆ ಏನಾಗುತ್ತೆ, ಕಾಪಿರೈಟ್ ಸ್ಟ್ರೈಕ್ಗಳು 3 ಇರುತ್ತೆ ಗಾಯ್ಸ್. ಟೋಟಲಾಗಿ 4 ಇರುತ್ತೆ. ಒಂದು ವಾರ್ನಿಂಗು ಪ್ಲಸ್ 3 ಬಂದರೆ ಚಾನಲ್ ಎಲ್ಲ ಡಿಲೀಟ್ ಆಗಿಬಿಡುತ್ತೆ, ಫುಲ್ ಟರ್ಮಿನೇಟ್ ಮಾಡಿಬಿಡ್ತಾರೆ ಯೂಟ್ಯೂಬ್ದವರು. ಯಾಕಂದರೆ ನೀವು ಬೇರೆ ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ, ಅದಕ್ಕೋಸ್ಕರ ಒರಿಜಿನಲ್ ವಿಡಿಯೋದವರು ನಿಮ್ಮ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾರೆ. ಅದಕ್ಕೋಸ್ಕರ ನಿಮಗೂ 1, 2 ಬಂದರೆ ಏನು ಪ್ರಾಬ್ಲಮ್ ಇಲ್ಲ, 90 ಡೇಸ್ನಲ್ಲಿ ಅದು ಎಕ್ಸ್ಪೈರ್ ಆಗುತ್ತೆ. ಟೋಟಲಾಗಿ 3 ಬಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಗಾಯ್ಸ್. ಇವಾಗ 1 ಅಥವಾ 2 ಬಂದಿದ್ದರೆ 90 ಡೇಸ್ ವೇಟ್ ಮಾಡಿ, 90 ಡೇಸ್ ಆದಮೇಲೆ ಅದು ಎಕ್ಸ್ಪೈರ್ ಆಗುತ್ತೆ. ಮತ್ತು ಆ ತಪ್ಪನ್ನು ಮುಂದೆ ಯಾವತ್ತೂ ಮಾಡೋಕೆ ಹೋಗ್ಬೇಡಿ. ಬೇರೆ ವಿಡಿಯೋನ ನಿಮ್ಮ ಚಾನಲಲ್ಲಿ ಹಾಕಬೇಡಿ. ಹಾಕಿದರೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾರೆ, ಅವಾಗ ನಿಮ್ಮ ಚಾನಲ್ ಡಿಲೀಟ್ ಆಗೋ ಚಾನ್ಸ್ ಇರುತ್ತೆ. ಮುಂದೆ ನಿಮ್ಮ ಓನ್ ಕಂಟೆಂಟನ್ನು ಹಾಕಿ ಗೈಸ್. ಇವಾಗ ಓನ್ ಕಂಟೆಂಟ್ ನಿಮ್ಮದೇ ಒಂದು ಓನ್ ಕಂಟೆಂಟನ್ನು ಹಾಕ್ತಾಯಿರಿ, ಅಂದರೆ ವಿಡಿಯೋ ವೈರಲ್ ಆಗುತ್ತೆ. ಡೈಲಿ ವಿಡಿಯೋ ಕಂಟೆಂಟನ್ನು ಹಾಕ್ತಾಯಿರಿ, ಅಂದರೆ ವಿಡಿಯೋ ವೈರಲ್ ಆಗುತ್ತೆ. ಬೇರೆಯವ್ರ ವಿಡಿಯೋನ ಯಾವುದು ವೈರಲ್ ಆಗಿರೋ ವಿಡಿಯೋ ತಂದು ನಿಮ್ಮ ಚಾನಲ್ ಹಾಕಿದ್ರೆ ಅದು ಕಾಪಿರೈಟ್ ಸ್ಟ್ರೈಕ್ ಬಂದುಬಿಟ್ಟು ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಇವಾಗ 1, 2 ಬಂದರೆ ಸ್ಟ್ರೈಕ್ಗಳು ಡಿಲೀಟ್ ಆಗೋಲ್ಲ, 90 ಡೇಸ್ವರೆಗೂ ಇರುತ್ತೆ, ಎಕ್ಸ್ಪೈರ್ ಆಗುತ್ತೆ. ಇವಾಗ ಯಾರಾದ್ರು ಒಂದು ಕಾಪಿರೈಟ್ ಸ್ಟ್ರೈಕ್ ಬಂದರೆ 90 ಡೇಸ್ ವೇಟ್ ಮಾಡಿ, ಅದು ಎಕ್ಸ್ಪೈರ್ ಆಗುತ್ತೆ. ಎಕ್ಸ್ಪೈರ್ ಆದ ತಕ್ಷಣ ನಿಮ್ಮ ಓನ್ ಕಂಟೆಂಟನ್ನು ಹಾಕೋಕ್ಕೆ ಶುರು ಮಾಡಿ. ಬೇರೆಯವ್ರದ್ದು ಹಾಕಿದರೆ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ಇವಾಗ ಮಾಡಿರೋ ತಪ್ಪನ್ನು ಮತ್ತೆ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲಾಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗಿಬಿಡುತ್ತೆ, ಟರ್ಮಿನೇಟ್ ಮಾಡಿಬಿಡ್ತಾರೆ, ವಾಪಸ್ ತೆಗೆದುಕೊಳ್ಳೋಕ್ಕೂ ಆಗೋದಲ್ಲ. ಇವಾಗ ಒಂದು ಸ್ಟ್ರೈಕ್ ಬಂದರೆ 90 ಡೇಸ್ ತನಕ ಇರುತ್ತೆ, 90 ಡೇಸ್ ಆದಮೇಲೆ ಡಿಲೀಟ್ ಆಗಿ ಹೋಗುತ್ತೆ. ಇವಾಗ 2 ಬಂದರೂ ಅಷ್ಟೇ 90 ಡೇಸ್ ಇರುತ್ತೆ. ಆದರೆ 3 ಇವಾಗ ಒಂದು ಸ್ಟ್ರೈಕ್ ಬಂದಿರುತ್ತಲ್ಲ, ಅದು 90 ಡೇಸ್ ಒಳಗೆ ಇರುತ್ತೆ. ಆ 90 ಡೇಸಲ್ಲಿ ಮತ್ತೆರಡು ಸ್ಟ್ರೈಕ್ ಬಂದರೆ ಚಾನಲ್ ಹೋಗಿ ಆಗಿಬಿಡುತ್ತೆ. 90 ಡೇಸ್ನಲ್ಲಿ ಮತ್ತೆರಡು ಸ್ಟ್ರೈಕ್ ಬರಬಾರ್ದು. ಯಾಕೆ ಬರ್ತಾವೆ ಅಂದರೆ ಬೇರೆ ವಿಡಿಯೋಲ್ಲ ಹಾಕಿರ್ತೀರ, ಅವೆಲ್ಲ ಹಾಕಿದ ವಿಡಿಯೋನ ಡಿಲೀಟ್ ಮಾಡಿಬಿಡಿ. ಅವು ಇದ್ದರೆ ಅವರು 90 ಡೇಸ್ ಒಳಗೆ ಅವು ಎರಡು ಸ್ಟ್ರೈಕ್ ಕೊಟ್ರಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ಬೇರೆ ವಿಡಿಯೋ ಹಾಕಿದರೆ ಅವಕ್ಕನ್ನ ಡಿಲೀಟ್ ಮಾಡಿಬಿಡಿ, ನಿಮ್ಮ ವಿಡಿಯೋನ ನೀವೇ ಹಾಕಿ. 90 ಡೇಸ್ ಒಳಗೆ ಇನ್ನೆರಡು ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾರು ಬೇರೆ ವಿಡಿಯೋನ ಹಾಕಬೇಡಿ, ನಿಮ್ಮ ವಿಡಿಯೋನ ನೀವು ಹಾಕ್ತಾಯಿರಿ. ಇವಾಗ 1 ಸ್ಟ್ರೈಕ್ ಬಂದರೆ ಚಾನಲ್ ಡಿಲೀಟ್ ಆಗೋಲ್ಲ ಗಾಯ್ಸ್, 3 ಬಂದರೆ ಡಿಲೀಟ್ ಆಗುತ್ತೆ. ಆ್ಯಂಡ್ ಯಾರು ಇದೇ ತಪ್ಪನ್ನು ಮಾಡ್ತಾಯಿದ್ದಾರೆ ನಿಮ್ಮ ಫ್ರೆಂಡ್ಸು, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬಂದಿದೆನಾ, ಎಸ್ ಆರ್ ನೋ ಅಂತ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು.